ವಿಕಾಸಸೌಧದ ಮುಂಭಾಗ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಜೆಜೆ ನಗರದ ದಂಪತಿಗಳಿಬ್ಬರು. ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಜೆಜೆ ನಗರದ ದಂಪತಿ ಯತ್ನಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದ ಪಕ್ಕದಲ್ಲಿರುವ ವಿಕಾಸಸೌಧದ ಮುಂಭಾಗದಲ್ಲಿ ಬ್ಯಾಂಕ್ನಿಂದ ಸಾಲ ಪಡೆದಂತೆ ಶಾಯಿಸ್ತಾ ದಂಪತಿ ಸಾಲವನ್ನ ಮರುಪಾವತಿ ಮಾಡೋದಕ್ಕಾಗದೇ ಇರೋ ಕಾರಣಕ್ಕಾಗಿ ಆಸ್ತಿ ಹರಾಜಿಗೆ ಬಂದಿತ್ತು. ದಂಪತಿಗೆ ಸೇರಿದ ಜಮೀನು ಹರಾಜು ಹಾಕಿದ್ರು ಬ್ಯಾಂಕ್ ಸಿಬ್ಬಂದಿ. ಲಾಸ್ ಆಯ್ತು. ನಾವು ಹೋಗಿ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಜಮೀರ್ ಅಣ್ಣಗೆ ಎಲ್ಲ ಹೇಳಿದ್ರು. ಹೇಳ್ಬಿಟ್ಟು ಅವರು ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಏನು ಕಮ್ಮಿ ಮಾಡಿಕೊಟ್ಟಿಲ್ಲ. ನನ್ನ ಮನೆ 1,20,00,000ಗೆ ಸೀಸ್ ಮಾಡಿರೋದು. ನಾವು ಕಟ್ಟಿದ್ದೀನಿ 97 लाख ಕಟ್ಟಿದ್ದೀನಿ ನಾನು. 50 ತಗೊಂಡು ಹೌದು. 2016 ನನ್ಗೆ ಏನ್ ಕೊಟ್ಟಿಲ್ಲ. ಬ್ಯಾಂಕ್ ಅವ್ರು ಎಲ್ಲ ಮೋಸ ಮಾಡಿದ್ದಾರೆ. ಏನಂತೆ ನಮ್ಗೆ ಸಿಎಂ ಭೇಟಿ ಮಾಡ್ಬೇಕು, ಎಲ್ಲ ನಮ್ಗೆ ನ್ಯಾಯ ಮಾಡ್ಬೇಕು. ನಾನ್ ಬೀದಿನಲ್ಲಿ ಇದ್ದೀನಿ, ಮಗುಗೆ ತಗೊಂಡು ನನ್ ಮಗುಗೆ ಊಟಕ್ಕೆ ಕಾಸಿಲ್ಲ. ನಮ್ಮ ಹತ್ರ ಏನ್ ಬಿಸ್ನೆಸ್ ಇಲ್ಲ. ನಮ್ಗೆ ಜಮೀರ್ ಅಹಮದ್ ಮಾಡ್ತೀನಿ ಅಂತ ಹೇಳಿ ನಾನು ಹೋಗಲ್ಲ. ನನಗೆ ನ್ಯಾಯ ಬೇಕು. ನಾನು ಹೋಗಲ್ಲ. ನನಗೆ ನ್ಯಾಯ ಬೇಕು. ನಮ್ಮನೆ ಇದು ಮಾಡಿರೋದು. ನಾನು ಮಗುಗೆ ತಗೊಂಡು ಆಚೆ ಇದ್ದೀನಿ. ನಾನು ಹೋಗಲ್ಲ. ನಾನು ಹೋಗಲ್ಲ. ನನಗೆ ನ್ಯಾಯ ಬೇಕು. ಸರ್, ಎಷ್ಟು ವರ್ಷ ನ್ಯಾಯ ಬೇಕು? ಸರ್, ಇವತ್ತು ಎಲ್ಲರೂ ಬಂದಿದ್ದಾರೆ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನಾನು ಹೋಗಲ್ಲ. ನಾನು ಹೋಗಲ್ಲ ಅಲ್ಲಿಂದ. ನಾನು ಹೋಗಲ್ಲ. ನನಗೆ ನ್ಯಾಯ ಬೇಕು. ಪೊಲೀಸ್ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ನನಗೆ ನ್ಯಾಯ ಬೇಕು. ನಾನು ಹೋಗಲ್ಲ. ವಿಸ್ತಾರ ನ್ಯೂಸ್.